ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅಂದ್ಕೊಂಡೇ ಇರಲಿಲ್ಲ ಇಸ್ಕಾನ್ಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ನಾನು ಗೀತಕ್ಕ ಇಬ್ಬರು ಹೋಗಿದ್ವಿ. ಜಾಲಹಳ್ಳಿ ಕ್ರಾಸಲ್ಲಿ ಸ್ವಲ್ಪ ಕೆಲಸ ಇತ್ತು. ನನಗೆ ಫೋನ್ ಫುಲ್ಲು ಹಾಳಾಗ್ಬಿಟ್ಟಿತ್ತು. ನನ್ನ ಮಕ್ಕಳು ಎಲ್ಲ ಡಿಸ್ಪ್ಲೇ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಹೊಸ ಫೋನ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಜಾಲಹಳ್ಳಿ ಕ್ರಾಸ್ಗೆ ಹೋಗಿದ್ವಿ. ಸೊ ಅಲ್ಲಿ ಒಂದು ಡಾಕ್ಯುಮೆಂಟ್ ಸ್ವಲ್ಪ ಮಿಸ್ ಮಾಡಿಬಿಟ್ಟಿದ್ದೆ. ಮಕ್ಕಳು ತುಂಬ ಇರಿಟೇಟ್ ಮಾಡ್ತಾಯಿದ್ರು. ಅವ್ರೇನಾದರೂ ಇರಿಟೇಟ್ ಮಾಡ್ತಾಯಿದ್ರೆ ಮೈಂಡೆಲ್ಲ ಹೋಗ್ಬಿಟ್ರೆ ಸಾಕು ಅಲ್ಲಿಂದ ಅನ್ನೋ ಥರ ಆಗಿಬಿಡುತ್ತೆ. ಯಾವ ಕಡೆನೂ ನಮಗೆ ಯಾವ್ದು ನೋಡೋದು ಏನು ಮಾಡೋದು ನಮಗೋಸ್ಕರ ಟೈಮೇ ಕೊಟ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದು ಸಲ ಹೆಣ್ಮಕ್ಳು ಆ ಥರ ಆಗಿ ಆ ಡಾಕ್ಯುಮೆಂಟ್ಸ್ನ ಮಿಸ್ ಮಾಡಿ ಬಂದುಬಿಟ್ಟಿದ್ದೆ. ನಮ್ಮ ಮನೆಯವ್ರಿಗೂ ಹೇಳಿರಲಿಲ್ಲ. ಸೊ ಇವತ್ತು ಹೋಗಿ ಅದನ್ನು ಕಲೆಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಕೆಲವೊಂದು ಸಲ ಈ ಥರ ಎಲ್ಲ ಆಗ್ತಿರುತ್ತೆ. ಆವಾಗ ಒಂದೊಂದು ಸಲ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಂತ ಅಂದರೆ ಯಾಕೆ ಹಿಂಗಾಗ್ತಿದೆ, ನಾನು ಮಾತ್ರ ಹಿಂಗೇನಾ, ಎಲ್ಲರೂ ಹಿಂಗೇನಾ, ನನಗೊಂದು ಅರ್ಥ ಆಗೋಲ್ಲ. ಆದರೆ ಮಕ್ಕಳು ಹತ್ಬಿಟ್ರೆ ಅಲ್ಲಿ ಸ್ವಲ್ಪ ಇರಿಟೇಟ್ ಮಾಡಿಬಿಟ್ರೆ ನಮ್ಗೆ ಏನು ಮಾಡೋಕ್ಕೆ ಹೋಗಿರ್ತೀವಿ ಅದು ಮಾಡೋಕ್ಕೆ ಮನಸ್ಸು ಬರೋಲ್ಲ. ಸೊ ಹಂಗಾಗಿ ನೆನ್ನೆಯಿಂದ ಮೂಡ್ ಅಪ್ಸೆಟ್ ಆಗಿಬಿಟ್ಟಿತ್ತು. ಆ ಫೋನ್ ತೊಗೊಂಡಿರೋ ಖುಷಿನೂ ಹೊರ್ಟೋಗ್ಬಿಡ್ತು. ನಾನು ಫಸ್ಟ್ ಟೈಮು ಒಂದು ಕಾಸ್ಟ್ಲಿ ಫೋನ್ ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಹೊಸ ಫೋನ್ ಯೂಸ್ ಮಾಡೋಕ್ಕೆ ಇಷ್ಟನೇ ಪಡ್ತಾ ಇರಲಿಲ್ಲ. ಯಾಕಂದರೆ ನನ್ನ ಕೈಯಲ್ಲೂ ಅಷ್ಟು ಫೋನು ನೀಲೆಲ್ಲ ಎತ್ತಾಕ್ಬಿಡ್ತಾ ಇರ್ತೀನಿ. ಮಕ್ಳಿಗಿನ್ನ ಹೆಚ್ಚಾಗಿ ಅವರು ಇನ್ನೂ ಹಾಳು ಮಾಡಿಬಿಡ್ತಾರೆ. ಹಂಗಾಗಿ ನಮ್ಮ ಮನೆಯವರು ನನಗೆ ಅಂತ ಹೊಸ ಫೋನ್ ತೊಗೊಂಡ್ರು, ನೀವೇ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ನಾನು ಹಳೆ ಫೋನ್ ಇಸ್ಕೊತಿದ್ದೆ. ಇವಾಗ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಲ್ವ, ಅದು ಕ್ಲಾರಿಟಿ ಅಷ್ಟು ಇರಲಿಲ್ಲ. ಮತ್ತು ಆ ಫೋನು ಚೆನ್ನಾಗಿತ್ತು, ಬಟ್ ಅದು ನಾನು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ ವೀಡಿಯೋಸ್ಗೆ. ಅದು ಹೆಂಗಿರುತ್ತೆ ನ್ಯಾಚುರಲಾಗಿ ನಾನು ಹಂಗೆ ಹಾಕ್ಬಿಡ್ತಿದ್ದೆ. ಒಂದೊಂದು ಸಲ ನಮ್ಮ ಕಲರ್ ಅಲ್ಲದೆ ಇರೋದನ್ನು ತೋರಿಸಿದೆ. ಅದು ನಮ್ಮ ದೀಪ ಹೇಳ್ತಿದ್ಲು, ಅಯ್ಯೋ ನನಗೆ ಇಷ್ಟೊಂದು ಬ್ಲ್ಯಾಕಾಗಿ ಬಂದುಬಿಟ್ಟಿದ್ದೀನಿ ಅಂತ. ಅವಳು ಬ್ರೈಟಾಗಿ ತುಂಬ ಬ್ರೈಟಾಗಿದ್ದಾಳೆ, ಆದ್ರೂ ಆ ಥರ ಬಂತು. ಕಲ್ಲರೇ ಯಾವುದು ಇಂಪಾರ್ಟೆಂಟ್ ಅಲ್ಲ, ನಮ್ದೇನು ಕಂಟೆಂಟ್ ಇದೆ ಅದು ಇಂಪಾರ್ಟೆಂಟು. ದೀಪು ಇರಲಿ ಬಿಡು ಅಂತ ಅಂದ್ಬಿಟ್ಟು ನಾನು ಒಂದೊಂದು ಸಲ ಮನೇಲಿ ಮಾಡಿದಾಗೆಲ್ಲ ಹೆಂಗಿರುತ್ತೆ ಅದು ವೀಡಿಯೋ ಮೊಬೈಲಲ್ಲಿ ಹೆಂಗೆ ಬಂದಿರುತ್ತೆ ಹಂಗೆ ಹಾಕ್ಬಿಡ್ತಿದ್ದೆ. ಬಟ್ ಅದನ್ನೆಲ್ಲ ಎಕ್ಸೆಪ್ಟ್ ಮಾಡಿದ್ದೀರಾ ನೀವು. ಸೊ ಹಂಗಾಗಿ ನಾವೇನಾದರೂ ಮಾಡಬೇಕಂದ್ರೆ 100% ಮಾಡಬೇಕಲ್ವ. ಸೊ ಅದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಈ ಸಲ ಸ್ವಲ್ಪ ಕಾಸ್ಟ್ಲಿ ಫೋನೇ ತೊಗೊಂಬಿಟ್ಟಿದ್ದೀನಿ. ಸ್ವಲ್ಪ ನನಗೆ ಈ ಥರ ಮೊಬೈಲ್ಗೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗ್ತಿರಲಿಲ್ಲ. ಸೊ ಹಂಗಾಗಿ ಈಗಲೂ ನಾನು ತುಂಬ 100 ಸಲ ಯೋಚನೆ ಮಾಡಿ ತೊಗೊಂಡಿರೋದು ಫೋನು. ಈಗ ಇದರಲ್ಲೂ ವೀಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ನಾನು ಕೆಲಸಕ್ಕೆ ಯೂಸ್ ಮಾಡ್ತಿದ್ದೀನಲ್ವ ಅನ್ನೋ ಸಮಾಧಾನ ಅಂತೂ ಇದೆ. ಈ ವಿಡಿಯೋ ಎಲ್ಲ ಬ್ಲಾಗ್ಸ್ ಎಲ್ಲ ನಾನೇನು ಮಾಡ್ತಿರ್ಲಿಲ್ಲ. ಅಂದರೆ ಇಷ್ಟೊಂದು ಕಾಸ್ಟ್ಲಿ ಫೋನ್ ನಾನು ಯೂಸೇ ಮಾಡ್ತಾ ಇರಲಿಲ್ಲ ನಿಜ ಹೇಳಬೇಕು ಅಂದರೆ. ಬಟ್ ಇದನ್ನು ಸೇಫಾಗಿ ನೋಡ್ಕೊಳ್ಳೋದೇ ಒಂದು ದೊಡ್ಡ ಸವಾಲಾಗ್ಬಿಟ್ಟಿರುತ್ತೆ ನನ್ನ ಮಕ್ಕಳು ಹತ್ರ. ಆದರೆ ನೋಡ್ಕೊತೀನಿ, ಯಾಕಂದರೆ ಕಷ್ಟಪಟ್ಟು ತೊಗೊಂಡಿರೋದಲ್ವ. ಸೊ ಹಂಗಾಗಿ ನಮ್ಮ ಪರಿನೂ ಒಂಥರ ವೀಡಿಯೋ ಏನಾದರೂ ನಾನು ವೀಡಿಯೋ ಮಾಡಿದಾಗ ಅವ್ನು ಕಾಣಿಸಿಲ್ಲ ಅಂದರೆ ನನ್ನ ಮಾಡು, ನಾನು ಎಲ್ಲಿ ಅಂತಿರ್ತಾನೆ. ಸೊ ಅವನಿಗೂ ನಾನು ವೀಡಿಯೋ ಮಾಡಿ ಅವನಿಗೊಂಥರ ಇಂಟ್ರೆಸ್ಟು. ಇನ್ನು ಟೆಂಪಲ್ ಕೃಷ್ಣನ ದರ್ಶನ ಮಾಡಿದ್ಮೇಲೆ ಅಲ್ಲಿ ಅಲಂಕಾರ ನೋಡಿದ್ಮೇಲೆ ಮನಸ್ಸು ಒಂಥರ ಸಮಾಧಾನ ಅನ್ನಿಸ್ತು. ಇನ್ನು ಒಂದು ಮಿರಾಕಲ್ ಥರ ಡಾಕ್ಯುಮೆಂಟ್ ಸಿಗುತ್ತಾ ಇಲ್ವಾ ಅನ್ನೋ ಥರ ಹೋಯ್ತಾ ಇದ್ದೆ. ನಮ್ಮ ಗೀತಕ್ಕ ಇಲ್ಲ ಸಿಗುತ್ತೆ ಅಂದ್ಬಿಟ್ಟು ಬಸ್ಸಲ್ಲಿ ಕರ್ಕೊಂಡೋದ್ರು. ಯಾವುದೋ ಒಂದು ಮಂತ್ರ ಹೇಳ್ಕೊಟ್ಟಿದ್ರು, 5 ಟೈಮ್ಸ್ ಹೇಳೆ ಅಂತ ಅಂದ್ಬಿಟ್ಟು. ನಾನು ಸುಮ್ಮನೆ ಕಾಮಿಡಿ ಮಾಡ್ತೈತೆ ಅಂತ ಅನ್ನೋ ಥರ ಯಾವುದು ಅದು ಕೃಷ್ಣಾರ್ಪಣ ಮಸ್ತು ಅಂತ ಅಂತ ಅಂದ್ಬಿಟ್ಟು ಹೇಳ್ತಾಯಿತ್ತು. ನೋಡಿ ನಮಗೆ ಆ ಥರ ಮಂತ್ರಗಳೆಲ್ಲ ಬಾಯಲ್ಲಿ ಬರೋದು ಸ್ವಲ್ಪ ಕಷ್ಟನೇ. ಆ ಥರ ನಾವು ಯಾವುದು ಹೇಳಲ್ವಲ್ಲ, ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನ ಖುಷಿಗೋಸ್ಕರ ಹೇಳ್ದೆ. ಸೊ ಹಂಗೆ ಸಿಕ್ಬಿಡ್ತು. ನಮಗೊಂಥರ ಮಿರಾಕಲ್ ಥರ ಆಯಿತು. ಒಂಥರ ಖುಷಿನೂ ಆಯಿತು ಸಿಕ್ಕಿದ್ಮೇಲೆ. ಇನ್ನು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಒಂದಷ್ಟು ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇನ್ನು ನನ್ನ ಸ್ಕೂಲ್ ಡೇಸಲ್ಲೆಲ್ಲ ನಾನು ಇಸ್ಕಾನಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ರಂಗೋಲಿ ಕಾಂಪಿಟೇಷನ್ ಇರ್ಬೋದು, ಮತ್ತು ಪ್ರಬಂಧ ಸ್ಪರ್ಧೆ, ಅದನ್ನೆಲ್ಲ ಸ್ಕೂಲ್ಗೂ ಅರೇಂಜ್ ಮಾಡ್ತಾಯಿದ್ರು. ವರ್ಷಕ್ಕೊಂದ್ಸಲ ಇವಾಗಲೂ ಮಾಡ್ತಾರೆ ಅನಿಸುತ್ತೆ, ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ನಾವು ಓದಬೇಕಾದ್ರೆ ನಾಟಕಗಳು ಎಲ್ಲ ಪ್ರತಿಯೊಂದಕ್ಕೂ ನಮ್ಮ ಸ್ಕೂಲಿಂದ ನಾವು ಕಾಂಪಿಟೇಟ್ ಮಾಡ್ತಾಯಿದ್ದೆ. ನಂಗೆ ರಂಗೋಲಿ ಸ್ಪರ್ಧೆಲಂತೂ ಅಲ್ಲೂ ಪ್ರೈಸ್ ಬಂದಿದ್ದೆ, ಇಸ್ಕಾನಲ್ಲೂ ತೊಗೊಂಡಿದ್ದೀನಿ. ಅದನ್ನೆಲ್ಲ ಗೀತಕ್ಕನ ಹತ್ರ ಶೇರ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡ್ಕೊಂಡು ಕೂತ್ಕೊಬಿಟ್ಟಿದ್ವಿ. ಒಂದೊಂದು ಸಲ ಹೆಂಗಾಗುತ್ತೆ ಅಂತ ಅಂದರೆ ನಮಗೆ ಟೈಮ್ ಕೊಟ್ಕೊಳ್ಳೋಕ್ಕಾಗಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತ ಅಂದರೆ ತುಂಬಾ ಬೇಜಾರಾಗುತ್ತೆ. ನಾನು ಎಲ್ಲೋದ್ರೂ ಜೊತೆಯಲ್ಲಿ ಕರ್ಕೊಂಡೇ ಹೋಗ್ಬೇಕು ಇವ್ರನ್ನ. ಆವಾಗ ಅನಿಸುತ್ತೆ ಮಕ್ಕಳು ಬೇಜಾರು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಮೈಂಡ್ಗೆ ಆ ಥರ ಟಾರ್ಚರು ಕೊಡ್ತಾಯಿದ್ರೆ ಅದು ಬೇಕಿದ್ದು ಬೇಕು, ಅಲ್ಲೋಗ್ಬೇಕು ಅಂತ ನಾವು ಏನು ಮಾಡೋಕ್ಕೆ ಹೋಗಿದ್ದೀವಿ ಅನ್ನೋದೇ ಮರೆಸ್ಬಿಡ್ತಾರೆ. ಆ ಥರ ಇರಿಟೇಟ್ ಆದಾಗ ತುಂಬಾ ಬೇಜಾರಾಗೋಗುತ್ತೆ. ಆ ಥರ ಆಗಿ ನಿನ್ನೆ ಅಂತೂ ಫುಲ್ಲು ಮೂಡ್ ಆಫ್ ಆಗಿಬಿಟ್ಟಿತ್ತು. ನನಗೇನೆ ಅಳು ಬರ್ತಾಯಿತ್ತು. ಯಾಕೆ ಹಿಂಗೆ ಆಗ್ತೈತೆ, ಏನು ಖುಷಿ ಪಡೋ ಟೈಮಲ್ಲಿ ಅಳಬೇಕು ಅನ್ನೋ ಥರ ಆಗ್ಬಿಡ್ತಲ್ಲ, ಮೊಬೈಲ್ ತೊಗೊಂಡಿರೋ ಖುಷಿ ಎಲ್ಲ ಹೊರ್ಟೋಯ್ತಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗ್ಬಿಟ್ಟು ಸುಮ್ಮನೆ ಬಂದುಬಿಟ್ಟೆ. ನಂಗೆ ಒಂದೊಂದ್ಸಲ ನನ್ನ ಮಕ್ಕಳು ನನಗೆ ಭಾರ ಅಂತ ನನಗೆ ಯಾವತ್ತೂ ಅನಿಸಿಲ್ಲ, ಬಟ್ ತುಂಬ ಇರಿಟೇಟ್ ಮಾಡ್ತಾರೆ. ಗಂಡು ಮಕ್ಕಳು ಮಾತ್ರ ಈ ಥರ ಅನಿಸುತ್ತೆ, ಹೆಣ್ಮಕ್ಳು ಅಷ್ಟು ಟಾರ್ಚರ್ ಕೊಡಲ್ಲ.
ಕೆಲವೊಬ್ರು ಹೆಣ್ಮಕ್ಳೂ ಅಷ್ಟು ನೋಡ್ಕೊಳಕ್ಕಾಗಲ್ಲ ಹಂಗೆ ಹಿಂಗೆ ಅಂತಾರೆ. ಬಟ್ ನನ್ನ ಮಕ್ಳ ಥರ ಆಗಿಬಿಟ್ರೆ ಇನ್ನೂ ಸ್ವಲ್ಪ ಕಷ್ಟ. ಗೀತಕ್ಕ ಹೇಳ್ತಾಯಿತ್ತು, ನೀನು ಹೆಂಗೆ ಇದನ್ನೆಲ್ಲ ಮಾಡ್ತೀಯಾ, ನನಗೆ ಅಳು ಬಂದ್ಬಿಡ್ತು ನಿನ್ನ ನೋಡಿ ನೆನ್ನೆ ಅಂತ ಹೇಳ್ತಾಯಿತ್ತು. ಆ ಥರ ನನಗೆ ಸುಮಾರು ಸಲ ಆಗಿಬಿಟ್ಟಿದೆ. ಬಟ್ ಅದನ್ನೆಲ್ಲ ನಾವು ಸಹಿಸ್ಕೊಂಡು ಅದನ್ನೆಲ್ಲ ಹೊಟ್ಟೆ ಒಳಗೆ ಹಾಕ್ಕೊಂಡು ನಾವು ಎಲ್ಲನೂ ಮಾಡ್ತಾಯಿರ್ತೀವಿ. ಆದರೂ ಕೆಲವೊಂದು ಸಲ ಅರ್ಥ ಆಗಲ್ಲ, ಕೆಲವೊಬ್ರಿಗೆ ಏನು ಮಾಡೋಕ್ಕಾಗಲ್ಲ. ಇನ್ನೂ ಅಲ್ಲೇ ಬರಬೇಕಾದ್ರೆ ಒಂದು ಏನೋ ಶಾಪ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲೂ ಎಲ್ಲ ನೋಡಿಕೊಂಡು ಗೀತಕ್ಕನ ಸ್ವಲ್ಪ ಎತ್ಕೊಂಡಿತ್ತು. ಅವ್ನು ಎತ್ಕೊಂಡ್ರು ಗೊತ್ತಾಗ್ಬಿಡುತ್ತೆ ಬೇರೆಯವ್ರು ಎತ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತೇ ಇದ್ದಿದ್ದು. ಅವ್ರ ಅಪ್ಪಂತ ತಿರ್ಗಾ ಎಚ್ಚರ ಆಗ್ಬಿಟ್ಟು ಬಂದೇ ಬಿಟ್ಟ. ಆಮೇಲೆ ಮಲಗಿರೋ ಮಕ್ಕಳು ಸ್ವಲ್ಪ ತುಂಬ ಭಾರ ಅಲ್ವಾ, ನನಗೆ ಇಲ್ಲಿ ಎತ್ಕೊಳಕ್ಕಾಗ್ತಿಲ್ಲ ಅಂದ್ಬಿಟ್ಟು ಅಕ್ಕನೇ ಕೊಟ್ಬಿಡ್ತು. ಆವಾಗಂತೂ ಹೆಂಗೆ ಇವ್ರನ್ನೆಲ್ಲ ಎತ್ಕೊಂಡು ಹೆಂಗೆ ಫೇಸ್ ಮಾಡ್ತೀವೋ ನಂಗೆ ಗೊತ್ತೇ ಆಗ್ತಾಯಿಲ್ಲ ಅಂತ ಹೇಳ್ತಾಯಿತ್ತು. ಬಟ್ ಮಾಡಲೇಬೇಕಲ್ವ, ತಾಯಿಗೆ ಯಾವುದು ಭಾರ ಅಲ್ಲ. ಬಟ್ ದೇಹಕ್ಕೆ ಆಗಲಿಲ್ಲ ಅಂದರೂ ಮನಸ್ಸಿಗೆ ಸ್ವಲ್ಪ ಇರಿಟೇಟ್ ಮಾಡಿದಾಗ ಈ ಥರದ್ದೆಲ್ಲ, ಯಾಕಂದರೆ ಡಾಕ್ಯುಮೆಂಟ್ಸು ಎಲ್ಲ ಇರುತ್ತಲ್ವ, ಆವಾಗ ಸ್ವಲ್ಪ ಭಯ ಆಗ್ತಿರುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ಆಗ ನಮ್ಮ ಮನೆಯವ್ರಿಗೆ ನಿಜವಾಗ್ಲೂ ಇನ್ನೂ ಹೇಳಿಲ್ಲ. ಅವರು ಆಲ್ಮೋಸ್ಟ್ ನನ್ನ ವೀಡಿಯೋಸ್ ಎಲ್ಲ ಅಷ್ಟೊಂದು ಕೇಳಲ್ಲ. ಸೊ ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಕೇಳಿದ್ರೆ ಮತ್ತು ಅಕಸ್ಮಾತ್ ಈ ವಿಡಿಯೋ ನೋಡಿ ಅವ್ರು ಫುಲ್ಲು ನೋಡಿದ್ರೆ ಗ್ಯಾರಂಟಿ ಬೈಸ್ಕೊತೀನಿ. ಅಷ್ಟಾಗಿ ನಾನು ವೀಡಿಯೋ ನೋಡಿದ್ದೇ ಇರೋ ಕಾರಣ ಹೇಳ್ತಾ ಇದ್ದೀನಿ. ಅಂದರೆ ಮಕ್ಕಳೆಷ್ಟೇ ಇರಿಟೇಟ್ ಮಾಡಿದ್ರು ಆ ಟೈಮಲ್ಲೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹೋಗಿದ್ರೆ ನೀಟಾಗಿ ಹುಷಾರಾಗಿ ಎತ್ಕೊಂಡು ಬರಬೇಕು. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಬಟ್ ಆಗಲ್ಲ ಅದು. ಎಷ್ಟು ನಾನು ಚಂದು ಗೀತಕ್ಕ 3 ಜನನೂ ಹೋಗಿದ್ದೀವಿ, 3 ಜನನೂ ಮೇಂಟೈನ್ ಮಾಡ್ತಾಯಿದ್ದೀವಿ ಅವ್ರನ್ನ. ಆದರೂ ಆಗ್ತಾಯಿಲ್ಲ. ಅಷ್ಟು ಇರಿಟೇಟ್ ಮಾಡಿ ಲಾಸ್ಟ್ ಟೈಮಲ್ಲಿ ಮೊಬೈಲ್ ನೋಡೋಕ್ಕೆ ಬಿಡಲಿಲ್ಲ. ಯಾವ ಮಾಡಲ್ ತೊಗೊಳ್ಳೋದು ಏನು ಅನ್ನೋದೇ ಒಂಥರ ಅರ್ಥ ಆಗದೆ ಇರೋ ಥರ ಆಯಿತು. ಬಟ್ ಚಂದು ಮಾತ್ರ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾನೆ. ಮೊಬೈಲ್ ಬಗ್ಗೆ ನಮಗೆ ಝೀರೋ ನಾಲೆಡ್ಜ್ ಇದೆ, ಅವನಿಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇತ್ತು. ಸೊ ಹಂಗಾಗಿ ಮೊಬೈಲ್ ತೊಗೊಂಡು ಬಂದ್ವಿ. ಮೊಬೈಲ್ ತೊಗೊಂಡು ಫಸ್ಟು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ದೇವರು ಎಲ್ಲರಿಗೂ ಒಳ್ಳೆಯದೇ ಮಾಡಲಿ ಕೃಷ್ಣ ಅಂತ ಕೇಳಿಕೊಂಡು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ಆಲ್ರೆಡಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ತುಂಬ ಜನ ಹೇಳ್ತಾರೆ ತುಂಬ ರೀಚ್ ಆಗೋದು ಕಷ್ಟ ಬೇಗ, ಮತ್ತು ಸಬ್ಸ್ಕ್ರೈಬ್ ಆಗೋರ 1000 ಅಂತ ತುಂಬ ಜನ ಹೇಳ್ತಿರ್ತಾರೆ. ಬಟ್ ನನಗೆ ಹಂಗೆ ಆಗಲಿಲ್ಲ, ಆ ಥರ ಎಲ್ಲ ಏನೂ ಅನ್ನಿಸ್ತಿಲ್ಲ. ಬಟ್ ಆ ಥರ ಸಪೋರ್ಟ್ ಮಾಡಿದ್ದೀರಾ, ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಸಪೋರ್ಟು ಖಂಡಿತ ಹೀಗೆ ಇರಲಿ ಅಂತ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ. ಯಾಕಂದರೆ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ನನ್ನ ಮಗ ಫ್ರೂಟ್ಸ್ ಅಂದರೆ ಅವ್ನಿಗೆ ಎಷ್ಟು ಇಷ್ಟ ಅಂತ ಅಂದರೆ ಅಷ್ಟು ಇಷ್ಟ. ಅವನಿಗೆ ಊಟನೇ ಬೇಡ, ಬೇಕಾದ್ರೆ ಹಣ್ಣಿಲ್ಲ ಅಂದರೆ ಮಾತ್ರ ಇರಲ್ಲ ಅವನು. ಹಣ್ಣು ತಂದುಬಿಟ್ರೆ ಮಾತ್ರ ಫಸ್ಟು ಕೊಡೋವರೆಗೂ ಅವನಿಗೆ ಸಮಾಧಾನ ಆಗಲ್ಲ. ತಂದು ನೋಡಿ ತಿಂದು ಅರ್ಧ ಬಿಸಾಕಿ ಎಲ್ಲ ಹಾಳು ಮಾಡಿರೋವರೆಗೂ ಸಮಾಧಾನ ಆಗಲ್ಲ. ಆ ಥರ ಅವನಿಗಂತೂ ಸಿಕ್ಕಾಬಟ್ಟೆ ಫ್ರೂಟ್ಸ್ ಅಂದರೆ ಇಷ್ಟಪಡ್ತಾನೆ. ಅವನಿಗೆ ಕಟ್ ಮಾಡಿ ಕೊಟ್ಬಿಟ್ಟು ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ.